ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಮನೆ ಎಲ್ಲರ ಕನಸು. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಮನೆ ಕಟ್ಟಲಿಕ್ಕೆ ಪ್ಲಾಟ್ ತಗೊಳ್ಳಿಕ್ಕೆ ಅಂತೇಳಿ ಒಂದು ಮಂತ್ರ ಹೇಳಿದ್ದೆ. ಶೃಮೇರ ಶೃಂಗ ಮಧ್ಯಸ್ಥ ಶ್ರೀಮನ್ನಗರ ನಾಯಕ ಚಿಂತಾಮಣಿ ಗೃಹಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ ಅಂತ ಹೇಳಿಬಿಟ್ಟು ನಾವು ಆ ಮಂತ್ರ ಓದ್ಕೊಂಡ್ಮೇಲೆ ನಮಗೆ ಪ್ಲಾಟ್ ತೊಗೊತೀವಿ. ಇವನ್ ಮನೆ ಕಟ್ಟಲಿಕ್ಕೆ ನಮಗೆ ಎಲ್ಲನೂ ಅದು ಸದುಪಾಯ ಇರುತ್ತೆ, ಅನುಕೂಲ ಸಿಗುತ್ತೆ ಅಂತ ಇಟ್ಕೊಳ್ರಿ. ಆ ಮನೆ ಕಟ್ಟಿ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ನಾವು. ಸ್ಟಾರ್ಟ್ ಮಾಡಿದಾಗೆ ಅಂದರೆ ಆ ಮನೆ ಕಟ್ಟಲಿಕ್ಕೆ ನಮಗೆ ಎಷ್ಟೋ ಅಂದರೆ ನಾವು ಆರೋಗ್ಯವಾಗಿ ಇರಬೇಕು ತಾನೆ. ಆರೋಗ್ಯವಾಗಿ ಇರಬೇಕು. ನೆಕ್ಸ್ಟ್ ನಮಗೆ ಅನುಕೂಲಕ್ಕೆ ನಮಗೆ ಅಮೌಂಟ್ ಸಿಗಬೇಕು. ಇವನ್ ಅಮೌಂಟ್ ಸಿಗುತ್ತೆ, ನಾವು ಆರೋಗ್ಯವಾಗಿ ಇರ್ತೀವಿ. ಕೆಲಸ ಮಾಡೋರು ಬೇಕಲ್ಲ, ಕೆಲಸ ಮಾಡೋರು ಬೇಕು. ಆ ಟೈಮಿಗೆ ನಮಗೆ ಮನೆ ಕಟ್ಟಲಿಕ್ಕೆ ಯಾವ್ಯಾವ ವಸ್ತುಗಳು ಅನುಕೂಲವಾಗಿ ಬೇಕು ಅನ್ನೋವೆಲ್ಲ ಕೂಡ ನಮ್ಗೆ ಅನುಕೂಲವಾಗಿ ಸಿಗಬೇಕು ಅಂತ ಹೇಳಿದರೆ ಒಂದು ಆಂಜನೇಯ ಸ್ವಾಮಿದು ಮಂತ್ರ ಇದೆ. ಆ ಮಂತ್ರ ಓದಿದರೆ ನಮಗೆ ಎಷ್ಟೇ ಆಟಂಕ ಅಂದರೆ ಎಷ್ಟೇ ಕೆಲಸಗಳು ನಿರ್ವಿಘ್ನವಾಗಿ ಸಾಗಬೇಕು ಅಂತ ಹೇಳಿದರೆ ಆ ಮಂತ್ರ ಓದ್ಕೊಂಡ್ರೆ ಸಾಕು. ಆ ಮಂತ್ರ ಏನು ಅಂದರೆ, ಓಂ ಶ್ರೀ ಪಂಚಮುಖಿ ವೀರಾಂಜನೇಯ ಆರೋಗ್ಯ ಸೌಖ್ಯಂ ದೇಹಿ ಅಸಾಧ್ಯ ಕಾರ್ಯಂ ಜಯಂ ದೇಹಿ ಶತಕೋಟಿ ಧನಾದಾಯ ವ್ಯಾಪಾರ ವೃದ್ಧಿಂ ದೇಹಿ ಶೀಘ್ರಂ ಪ್ರಭೋ ಶೀಘ್ರಂ ಪ್ರಭೋ. ಅಂದರೆ ನಮಗೆ ಎಲ್ಲಿಂದಾಗಲಿ ಶತಕೋಟಿಯಾಗಿ ಅಮೌಂಟ್ ಬರಲಿ, ನಮ್ಗೆ ಆರೋಗ್ಯ ಕೊಡು, ಬೇಗ ನಾವು ಕಟ್ಟೋ ಮನೆ ನಮಗೆ 1 ಇಯರ್ ಒಳಗಡೆ ಆಗಲಿ ಅಂತ ಹೇಳಿ ಈ ಮಂತ್ರನ ದಿನಾಲು ಆ ಮನೆಗೆ ಬಂದು, ಅಂದರೆ ಕಟ್ಟೋ ಮನೆ ಹತ್ರ ನಾವು ಬಂದು ಓದ್ಕೊಂಡ್ರೆ ಈವನ್ 1 ಇಯರ್ನೊಳಗಡೆ ಮನೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.